ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಐಫೋನ್ನಲ್ಲಿ ಹೇ ಸಿರಿ, ಓಪನ್ ದ ವಾಟ್ಸ್ಯಾಪ್, ಓಪನ್ ದ ಯೂಟ್ಯೂಬ್, ಓಪನ್ ದ ಸೆಟ್ಟಿಂಗ್ ಅಂತ ಆರ್ಡರ್ ಮಾಡಿದರೆ ಸಾಕು ತಾನೇ ಓಪನ್ ಆಗ್ತಿತ್ತಲ್ಲ ಫ್ರೆಂಡ್ಸ್ ಆ್ಯಪ್ಸ್. ಅದೇ ರೀತಿ ಆಂಡ್ರಾಯ್ಡ್ ಫೋನಲ್ಲಿ ಬರಬೇಕಾ? ಜಾಸ್ತಿ ಏನಿಲ್ಲ, ಜಸ್ಟ್ ನೀವು 30 MB ಖರ್ಚು ಮಾಡಿದರೆ ಅಷ್ಟೇ ಸಾಕು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡಿ ಇಲ್ಲಿ ವಾಯ್ಸ್ ಆಕ್ಸೆಸ್ ಅನ್ನೋ ಆ್ಯಪ್ನ ಸರ್ಚ್ ಮಾಡಿ ಫ್ರೆಂಡ್ಸ್. ಸರ್ಚ್ ಮಾಡಿದ ಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಓಪನ್ ಮಾಡ್ತೇನೆ. ಓಕೆ ಅಂತ ಇದೆಯಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಾಯ್ಸ್ ಆಕ್ಸೆಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಯೂಸ್ ವಾಯ್ಸ್ ಆಕ್ಸೆಸ್ ಅಂತಿದೆಯಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಹಲೋ, ಇಲ್ಲಿ ವಾಯ್ಸ್ ಆಕ್ಸೆಸ್ ಶಾರ್ಟ್ಕಟ್ ಅಂತಿದೆ, ಅದೇ ಬರುತ್ತೆ. ಆಮೇಲೆ ಇಲ್ಲಿ ಅಗ್ರಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಲಿಸನಿಂಗ್ ಬಟನ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಅಂತ ಇದು ಮಾಡಿ. ಆಮೇಲೆ ಇಲ್ಲಿ ಕೆಳಗೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ಲಿಸನ್ ಫಾರ್ ಕಾಮೆಂಟ್ಸ್ ವೆನ್ ಎವರ್ ಮೈ ಸ್ಕ್ರೀನ್ ಈಸ್ ಆನ್ ಒಳ್ಳೆದಿದೆಯಲ್ಲ, ಫಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಅಂತ ಇದು ಮಾಡಬೇಕು. ಆಮೇಲೆ ಇಲ್ಲಿ ವೈಲ್ ದಿ ಯೂಸಿಂಗ್ ಆ್ಯಪ್ ಇದನ್ನು ನೀವು ಕೊಡಬೇಕು. ನಂತರ ಕಂಟಿನ್ಯೂ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಯಿತು ಫ್ರೆಂಡ್ಸ್, ಈಗ ನಿಮ್ಮ ಅದು ಆ್ಯಪ್ ಅಂತೂ ಸಕ್ಸಸ್ ಆಯಿತು. ಈಗ ಬ್ಯಾಕ್ ಬನ್ನಿ. ಓಪನ್ ದ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್, ಈಗ ತಾನೇ ಓಪನ್ ಆಗ್ತಾ ಇದೆಯಲ್ಲ. ಓಪನ್ ದ ವಾಟ್ಸಪ್ ನೋಡಿ. ಬ್ಯಾಕ್ ಟು ಹೋಮ್. ಓಪನ್ ದ ಇನ್ಸ್ಟಾಗ್ರಾಮ್ ನೋಡಿ ಫ್ರೆಂಡ್ಸ್. ಬರೀ ಇಷ್ಟೇ, ನೀವು ವಾಯ್ಸ್ಲಿದ್ರೆ ಆರ್ಡರ್ ಮಾಡಿದರೆ ಸಾಕು, ತಾನೇ ಓಪನ್ ಆಗಿಬಿಡುತ್ತೆ, ಆಟೋಮೆಟಿಕ್ಲಿ ಓಪನ್ ಆಗಿಬಿಡುತ್ತೆ. ಬ್ಯಾಕ್ ಟು ಹೋಮ್. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ.